ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರನ್ಯಾ ಅಕ್ರಮ ಚಿನ್ನ ಸಾಗಾಟಕ್ಕೂ ಕೊಪ್ಪಳಕ್ಕೂ ಕೂಡ ಲಿಂಕ್ ಇದೆ. ಕೊಪ್ಪಳದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ, ತನಿಖೆ ಮುಂದುವರಿತಾ ಇದೆ. ಕೊಪ್ಪಳದಲ್ಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ ತನಿಖೆ ಕುದರಿಮೋತಿ ಗ್ರಾಮದ ಹೊರವಲಯದಲ್ಲಿ ಈಗ ದಾಳಿಯಾಗಿದೆ. ಇಡಿ ಅಧಿಕಾರಿಗಳಿಂದ ಕೋಳಿ ಫಾರ್ಮ್ನಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಧನಲಕ್ಷ್ಮಿ ಕೋಳಿ ಫಾರಂ ಅಲ್ಲಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ರನ್ಯಾ ಸಂಬಂಧಿಯೊಬ್ಬರ ಕೋಳಿ ಫಾರ್ಮ್ ಇದು, ಅಲ್ಲಿ ಈಗ ತನಿಖೆ ನಡೀತಾ ಇದೆ. ರನ್ಯಾ ತಂದೆ ಸಹ ಹಲವಾರು ಬಾರಿ ಇಲ್ಲಿಗೆ ಬಂದು ಹೋಗಿದ್ರು. ರನ್ಯಾ ತಂದೆ ರಾಮಚಂದ್ರ ರಾವ್, ಸೊ ಅವರು ಕೂಡ ಅವರ ಸಂಬಂಧಿಕರ ಕೋಳಿ ಫಾರ್ಮ್ ಇದು, ಅಲ್ಲೂ ಕೂಡ ಹುಡುಕಾಟ ನಡೀತಾ ಇದೆ. ಸೊ ಕೊಪ್ಪಳದಲ್ಲೂ ಕೂಡ ಇಡಿ ಅಧಿಕಾರಿಗಳು ಈಗ ಆ ಒಂದು ಲಿಂಕ್ ಕೂಡ ಇದೆ. ಸೊ ಆ ಒಂದು ಮಾಹಿತಿಯ ಮೇರೆಗೆ ಈಗ ಇಡಿ ಅಧಿಕಾರಿಗಳು ಕೋಳಿ ಫಾರ್ಮ್ನಲ್ಲೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕಂದರೆ ಇದು ಇವರಿಗೆ ಸಂಬಂಧಪಟ್ಟಂಥವರ ಒಂದು ಕೋಳಿ ಫಾರ್ಮ್. ಧನಲಕ್ಷ್ಮಿ ಕೋಳಿ ಫಾರ್ಮ್ನಲ್ಲಿ ಅಧಿಕಾರಿಗಳಿಂದ ತಲಾಶ್ ನಡೀತಾ ಇದೆ. ರನ್ಯಾ ಅವರ ತಂದೆ ಕೂಡ ಹಲವಾರು ಬಾರಿ ಇಲ್ಲಿಗೆ ಬಂದು ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಶಿವಕುಮಾರ್ ಪತ್ತಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಕೊಪ್ಪಳದಲ್ಲೂ ಕೂಡ ಸರ್ಚ್ ನಡೀತಾ ಇದೆ. ಯಾರು ಇವರು, ಈ ಕೋಳಿ ಫಾರ್ಮ್ ಇಟ್ಕೊಂಡವರು, ಹೇಗೆ ಸಂಬಂಧಿಕರಾಗ್ತಾರೆ ಅವರಿಗೆ, ಸದ್ಯಕ್ಕೆ ಹೇಗೆ ಸರ್ಚ್ ನಡೀತಿದೆ ಅಂತ? ಅವಿನಾಶ್, ಪ್ರಮುಖವಾಗಿ ರನ್ಯಾ ಪ್ರಕರಣ ಏನಿದೆ ಅದು ಈಗ ಕೊಪ್ಪಳಕ್ಕೂ ಲಿಂಕ್ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೊಪ್ಪಳ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಕೊಕ್ಕನೂರು ಸಮೀಪ ಒಂದು ಕುದ್ರಿಮೋತಿ ಅಂತ ಗ್ರಾಮ ಇದೆ. ಅಲ್ಲಿ ಹೊರವಲಯದಲ್ಲಿರ್ತಕ್ಕಂಥ ಒಂದು ಧನಲಕ್ಷ್ಮಿ ಕೋಳಿ ಫಾರ್ಮ್, ಆ ಒಂದು ಕೋಳಿ ಫಾರ್ಮ್ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು. ನಿನ್ನೆ ಬೆಳಿಗ್ಗೆ 9 ಗಂಟೆಯಿಂದ ಇಡಿ ಅಧಿಕಾರಿಗಳು ಆ ಕೋಳಿ ಫಾರ್ಮ್ ನಲ್ಲಿ ತಪಾಸಣೆ ನಡೆಸಿರ್ತಕ್ಕಂಥದ್ದು ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಈ ದೆಹಲಿಯಿಂದ ಬಂದಂತಹ 8 ಜನರ ತಂಡ ಈಗಾಗಲೇ ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದೆ. ಪ್ರಮುಖವಾಗಿ ಈ ಕೋಳಿ ಫಾರ್ಮ್ ಮೇಲೆ ಯಾಕೆ ದಾಳಿ ಮಾಡಿದ್ದು ಅನ್ನೋದಾದ್ರೆ, ರನ್ಯಾರಾವ್ ಅವರ ತಂದೆ ರಾಮಚಂದ್ರ ರಾವ್ ಏನಿದ್ದಾರೆ ಅವರ ಸಂಬಂಧಿಕರಿಗೆ ಈ ಕೋಳಿ ಫಾರ್ಮ್ ಸೇರಿದ್ದು ಎನ್ನಲಾಗಿರ್ತಕ್ಕಂಥದ್ದು. ಹಲವಾರು ಬಾರಿ ರಾಮಚಂದ್ರ ಅವರು ಕೂಡ ಅಲ್ಲಿಗೆ ಬಂದು ಹೋಗಿರೋ ಮಾಹಿತಿ ಇದೆ. ಈಗ ಸದ್ಯ ಈ ಕೋಳಿ ಫಾರ್ಮ್ ಏನಿದೆ ಧನಲಕ್ಷ್ಮಿ ಕೋಳಿ ಫಾರ್ಮ್ ಜೊತೆಗೆ ಕೊಪ್ಪಳ ತಾಲೂಕಿನ ಚಾಮಲಾಪುರ ಅಲ್ಲಿ ಒಂದು ಈ ಧನಲಕ್ಷ್ಮಿ ಕೋಳಿ ಫಾರ್ಮ್ ಅವರ ಮತ್ತೊಂದು ಕೋಳಿ ಫಾರ್ಮ್ ಇದೆ. ಅಲ್ಲೂ ಕೂಡ ನಿನ್ನೆ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಈಗ ದಾಖಲೆಗಳನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಬೆಳಿಗ್ಗೆ 9 ಗಂಟೆಯಿಂದ ಈ ಕ್ಷಣದವರೆಗೂ ಕೂಡ ಧನಲಕ್ಷ್ಮಿ ಕೋಳಿ ಫಾರ್ಮ್ ನಲ್ಲಿ ಇಡಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಇನ್ನೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರನ್ಯಾರಾವ್ ಪ್ರಕರಣ ಮತ್ತು ಈಗ ಕೊಪ್ಪಳಕ್ಕೂ ಕೂಡ ಅದರ ಲಿಂಕ್ ಇರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಕುಮಾರ್.